ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಫಸ್ಟ್ ಡೇ, ನನ್ನ ಡಯಟಿದು ಫಸ್ಟ್ ಡೇ. ಸೊ ಇವತ್ತಿನ ಬೆಳಿಗ್ಗಿನ ರೂಟೀನ್ ಹೇಗಿದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ, ಬನ್ನಿ ನೋಡುವ. ಸೊ ಬೆಳಿಗ್ಗಿನ ಒಂದು ಬ್ರೇಕ್ಫಾಸ್ಟಿಗೆ ಏನೆಲ್ಲ ಕೊಂಡೋಗ್ತೇನೆ ಅಂತೇಳಿ. ಸೊ ಹಾಗೆಯೇ ಇವತ್ತಿನ ಬೆಳಿಗ್ಗಿನ ಒಂದು ಬ್ರೇಕ್ಫಾಸ್ಟಿಗೆ ಮೊದಲಿಗೆ ಒಂದೆರಡು ಮೊಟ್ಟೆ ಬೇಯಿಸಬೇಕು. ಇದನ್ನು ಬೇಯಿಸಿ ಆನಂತರ ಒಂದು ಆ್ಯಪಲ್ ಕೊಂಡೋಗ್ತೇನೆ, ಮಿಕ್ಸ್ ನಟ್ಸ್, ಆ್ಯಪಲ್ ಮತ್ತು 2 ಎಗ್. ಸೊ ಈಗ ಬೆಳಿಗ್ಗೆ ನಾನು ಎದ್ದ ಕೂಡಲೇ 1 ಗ್ಲಾಸ್ ನೀರು ಕೂಡ ಕುಡಿತೇನೆ. ಇಷ್ಟು ಮಿಕ್ಸ್ ನಟ್ಸ್ ತಗೊಂಡಿದ್ದೇನೆ. ಇದು ಒಮ್ಮೆಗೆ ಅಲ್ಲ, ಒಂದು 2 ಸಲ ಶೇರ್ ಮಾಡಿ ತಿನ್ಬೋದು. ಸೊ ಇಷ್ಟು ಈಗ ತಗೊಂಡಿದ್ದೇನೆ ಸದ್ಯಕ್ಕೆ. ನಾನು ಇದನ್ನು ಈಗ ಪ್ಯಾಕ್ ಮಾಡಿ ಕೊಂಡೋಗಬೇಕು. ಮಧ್ಯಾಹ್ನದ ಲಂಚಲ್ಲಿ ನಾನು ಸ್ವಲ್ಪ ಅನ್ನ, ಸ್ವಲ್ಪ ಮೊಸರು ಮತ್ತು ಮಿಕ್ಸ್ ವೆಜಿಟೇಬಲ್ ಇದ್ದರೆ ತಗೊಳ್ತೇನೆ, ಒಂದು ನಾನ್ ವೆಜ್ ಮತ್ತೊಂದು ಸಲಾಡ್. ಕಾರ್ಬ್ ಆಗಲಿ, ಪ್ರೋಟೀನ್ ಆಗಲಿ ಮತ್ತು ಇನ್ನಿತರ ಒಂದು ನ್ಯೂಟ್ರಿಷನ್ ಇದೆಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಬಾಡಿಗೆ ಸಿಕ್ಕಿದ್ರೇ ಒಳ್ಳೆಯದು. ಇಷ್ಟು ಇಂಪಾರ್ಟೆಂಟ್, ತಗೊಳ್ಳೇಬೇಕು. ಇದು ಮೇಯ್ನ್ ನಮಗೆ. ಅಂದರೆ ಎಲ್ಲ ನ್ಯೂಟ್ರಿಷನ್ ಬೇಕಾಗ್ತದೆ. ಅಂದರೆ ಕಾರ್ಬ್ ಬೇಕು, ಪ್ರೋಟೀನ್ ಬೇಕು, ಈ ಥರ ನ್ಯೂಟ್ರಿಷನ್ ಕೂಡ ಬೇಕು. ಅದಕ್ಕೋಸ್ಕರ ಈ ಒಂದು ಮಿಕ್ಸ್ ಆಗಿ ಸ್ವಲ್ಪ ಸ್ವಲ್ಪ ನಾನು ಪೋರ್ಷನ್ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಮಧ್ಯಾಹ್ನದ ಊಟಕ್ಕೆ ನಾನು ತಗೊಳ್ತೇನೆ. ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಉಗುರು ಬಿಸಿ ನೀರು ಕುಡಿಬೇಕಂತೆ ಬೆಳಿಗ್ಗೆದ್ದು ಒಂದು ಖಾಲಿ ಹೊಟ್ಟೆಯಲ್ಲಿ. ಸೊ ಅದಕ್ಕೋಸ್ಕರ ಒಂದು ಉಗುರು ಬಿಸಿ ನೀರನ್ನು ಕುಡಿಲಿಕ್ಕೆ ಟ್ರೈ ಮಾಡ್ತೇನೆ. ಈಗ 1 ಗ್ಲಾಸ್ ನೋಡಿ, ನೀರು ಬಿಸಿ ಆಗಿದ್ದು ನಂದು ಕಪ್ಪು ತುಂಬ ಬಿಸಿ ಇದೆ. ಇದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ತೇನೆ. ಇಷ್ಟರ ತನಕ ಆಸ್ಟೋನಿಗೆ ಸ್ಕೂಲ್ ಆನ್ಲೈನ್ ಇತ್ತು. ಇವತ್ತಿನಿಂದ ಅವನಿಗೆ ಇನ್ ಪರ್ಸನ್, ಅಂದರೆ ಸ್ಕೂಲಿಗೆ ಹೋಗಬೇಕು. ಇವತ್ತಿನಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಏಪ್ರಿಲಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಆನಂತರ ನಡುವಲ್ಲಿ ಪುನಃ ಸ್ಕೂಲ್ ಬಂದ್ ಮಾಡಿ ಆನ್ಲೈನ್ ಕ್ಲಾಸಸನ್ನು ಮಾಡ್ತಾಯಿದ್ರು. ಸೊ ಈಗ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ. ಇನ್ನು ಗೊತ್ತಿಲ್ಲ ಪುನಃ ಏನಾಗ್ತದೆ ಏನು ಅಂತೇಳಿ. ಅದಕ್ಕೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲಿಗೆ ಹೋದ್ರೇ ಒಳ್ಳೆಯದು. ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಇರ್ತಾರೆ. ಮನೆಯಲ್ಲಾದರೆ ಒಬ್ಬನೇ ಕೂತು ಕೂತು ಬೋರ್ ಆಗಿದೆ ಅವನಿಗೆ ಕೂಡ. ಆ್ಯಕ್ಟಿವಿಟೀಸ್ ಇಲ್ಲ, ಮನೆಯಿಂದ ಹೊರಗಡೆ ಹೋಗೋದಿಲ್ಲ, ಇಡೀ ದಿನ ಆನ್ಲೈನ್ ಕ್ಲಾಸ್, ಮನೆ, ಈ ಗೇಮ್ಸ್ ಅಂತ ಹೇಳಿ ಲ್ಯಾಪ್ಟಾಪಲ್ಲೇ ಇರ್ತಾನೆ. ಸೊ ಕ್ಲಾಸಿಗೆ ಸ್ಕೂಲಿಗೆ ಹೋದರೆ ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ ಮಕ್ಕಳು. ಸೊ ಅದೇ ಒಳ್ಳೆಯದು ಒಂದು ಸ್ಕೂಲಿಗೆ ಹೋದರೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಾನು ಕೂಡ. ಇವತ್ತು ಸಂಜೆಗೆ ಅಂದರೆ ರಾತ್ರಿಗೆ ಸ್ವಲ್ಪ ಸೂಪ್ ಮತ್ತು ಸಲಾಡ್ ಮಾಡ್ತಾಯಿದ್ದೇನೆ. ಸಲಾಡ್ ಅವ್ರಿಗೆ, ನನಗೆ ಸೂಪು. ಸೊ ಅವರಿಗೆ ಸ್ವಲ್ಪ ಸಲಾಡ್ ಮತ್ತು ನನಗೆ ಚಿಕನ್ ಸೂಪು, 1 ಬೌಲಷ್ಟು ಚಿಕನ್ ಸೂಪ್. ಇದು ನಂದು ನೈಟ್ ಡಿನ್ನರ್ ಅಷ್ಟೇ. ಮತ್ತು ನಡುವಲ್ಲಿ ನಾನು ಎಂಥ ಕೂಡ ಸ್ವೀಟ್ ಆಗಿರ್ಬೋದು ಅಥವಾ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಯಾವುದು ಕೂಡ ಕುಡಿಯೋದಿಲ್ಲ. 2 ಲೀಟರ್ ನೀರು ಕುಡಿಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಈಗ 2 ಲೀಟರ್ ಟ್ರೈ ಮಾಡ್ತೇನೆ. ಸೊ ಮುಂದೆ ಹೋಗ್ತಾ ಹೋಗ್ತಾ 3 ಲೀಟರ್ಗೆ ಬರಬೇಕು. ಮತ್ತು ಹಾಗೆಯೇ ಈ ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದೇನೆ. ಬೆಳಿಗಿನ ಹೊತ್ತು ಒಂದು ಬ್ಲ್ಯಾಕ್ ಟೀ ವಿದೌಟ್ ಶುಗರ್ ಕುಡಿತೇನೆ. ಅಂದರೆ ಸ್ವಲ್ಪ ಬೆಳಿಗ್ಗೆ ಒಂದು ಯಾವುದಾದ್ರೂ ಬಿಸಿ ಬಿಸಿ ಅಂತ ಹೇಳಿ ಕುಡಿದ್ರೆ ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನನಗೆ ಬೇಕಂತಿಲ್ಲ, ಆದರೂ ಕೂಡ ನಾನು ಕುಡಿತೇನೆ ಒಂದು ಬ್ಲ್ಯಾಕ್ ಟೀ ಬೆಳಿಗ್ಗಿನ ಹೊತ್ತು. ಅದು ಬಿಟ್ಟರೆ ನಾನು ಯಾವುದು ಕೂಡ ಈಗ ಕೂಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಮಿಲ್ಕ್ ಚಹಾ ಆಗಿರ್ಬೋದು ಅಥವಾ ಕಾಫಿ ಆಗಿರ್ಬೋದು, ಯಾವುದು ಕೂಡ ಕುಡಿಯೋದಿಲ್ಲ. ಅದನ್ನೆಲ್ಲ ಈಗ ಸ್ಟಾಪ್ ಮಾಡಿದ್ದೇನೆ. ಸೊ ಈಗ ಬೇಗ ಒಂದು ಸೂಪ್ ರೆಡಿ ಮಾಡ್ತೇನೆ ಮತ್ತು ಅವರಿಗೊಂದು ಸಲಾಡ್ ರೆಡಿ ಮಾಡ್ತೇನೆ ಅಂತೆ. ನೋಡಿ, ಮಿಕ್ಸ್ ಸಲಾಡ್ ರೆಡಿ ಆಯಿತು. ಇದರಲ್ಲಿ ಕ್ಯಾರೆಟ್ ಇದೆ, ಕ್ಯುಕುಂಬರ್ ಇದೆ, ಮತ್ತು ಇದು ಮೂಂಗಿದೆ, ಮತ್ತು ಒಂದು ಟೊಮೆಟೊ. ಸೊ ಹಾಗೆಯೇ ಸಣ್ಣ ಸಣ್ಣದು ಮಾಡಿ ಲೆಟ್ಯೂಸ್, ಇದು ಈ ರೀತಿ ಸಿಗ್ತದಲ್ವ ಲೆಟ್ಯೂಸ್ ಎಲೆ, ಇದನ್ನು ತುಂಡು ಮಾಡಿ ಹಾಕಿದ್ದೇನೆ. ಸೊ ಸಲಾಡ್, ಮಿಕ್ಸ್ ಸಲಾಡ್ ರೆಡಿ ಆಯಿತು ನೋಡಿ. ಇದೊಂದು ವೆಜ್ ಸೂಪ್ ರೆಡಿ ಆಯಿತು. ಇದು ಇಬ್ಬರಿಗೆ 1 ಬೌಲು ಮತ್ತು ಸ್ವಲ್ಪ ಸಲಾಡ್ ಇದರ ಜೊತೆಗೆ. ಇವತ್ತು ನೈಟ್ ಡಿನ್ನರ್ ಇದೆ ನಮಗೆ. ನಾನು ಆ್ಯಕ್ಚುಲಿ ಚಿಕನ್ ಸೂಪ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಬೇಡ ವೆಜ್ ಸೂಪ್ ಸಾಕು ಅಂತೇಳಿ
ವೆಜ್ ಸೂಪ್ ಮಾಡಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಲಿಕ್ಕೆ ಅಂತೇಳಿ ವಾರ್ಮಪ್ ಮಾಡ್ತಾ ಇದ್ದೇನೆ. ಸೊ ಫಸ್ಟಿಗೆ ನಾನು ಸ್ಲೋಲಿಯಾಗಿ ಒಂದೊಂದು ಎಕ್ಸಸೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅಂದರೆ ಇವತ್ತಿದು ಸ್ಟಾರ್ಟಿಂಗ್ ಡೇ, ಹಾಗಾಗಿ ಸ್ಲೋ ಮಾಡ್ತಾ ಇದ್ದೇನೆ. ಯಾಕಂದರೆ ಒಮ್ಮೆಲೆ ಪ್ರೆಷರ್ ತಗೊಳ್ಳೋದು ಬೇಡ ಅಂತೇಳಿ. ಸೊ ಸ್ವಲ್ಪ ಕ್ಲಿಪ್ಪನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೇನೆ. ಹಾಗೆ ಇದನ್ನು ನಾನು 3 ಸೆಟ್ ಎಲ್ಲ ಎಕ್ಸಸೈಸನ್ನು ಮಾಡ್ತೇನೆ 30 ಕೌಂಟಲ್ಲಿ. ಸೊ ಫಸ್ಟಿಗೆ ಸ್ಟಾರ್ಟಲ್ಲಿ ನಾನು ಲೈಟಲ್ಲಿ ತಗೊಂಡಿದ್ದೇನೆ, ಯಾಕಂದರೆ ಸಡನ್ ಯಾವುದು ಕೂಡ ಪ್ರೆಷರ್ ಹಾಕಬಾರ್ದು ಅಂತೇಳಿ. ಸೊ ಸ್ಲೋಲಿ ಗ್ರ್ಯಾಜುವಲಿ ನಾನು ಇದನ್ನು ಇನ್ಕ್ರೀಸ್ ಮಾಡ್ತೇನೆ ಮತ್ತು ಬೇರೆ ಎಕ್ಸಸೈಸ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ಸದ್ಯಕ್ಕೆ ನಾನು ಈ ರೀತಿಯ ಒಂದು ವಾರ್ಮಪ್ ಎಕ್ಸಸೈಸ್ ಮತ್ತು ಸ್ವಲ್ಪ ಬಾಡಿ ಮೂಮೆಂಟನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಕಳೆದ ಸಲ ನಾನು 10 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದೆ. ಸೊ ಈಗ ಮತ್ತೆ ನಾನು ವೆಯ್ಟ್ ಗೇನ್ ಆಗಿದ್ದೇನೆ. ಹಾಗೆಯೇ ಈ ಸಲ ಕೂಡ 10 kg ಟಾರ್ಗೆಟ್ ಇಟ್ಕೊಂಡಿದ್ದೇನೆ ಲಾಸ್ ಮಾಡಲಿಕ್ಕೆ. ಸೊ ಇವತ್ತಿನಿಂದ ಆ ಒಂದು ಪ್ರಯತ್ನ ನಡೀತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಸೊ ಇಲ್ಲಿ ನಾನು ಫೈನಲಿ ಡಂಬಲ್ಸನ್ನು ಕೂಡ ಹಿಡಿದು ಕೆಲವೊಂದು ಎಕ್ಸಸೈಸನ್ನು ಮಾಡ್ತೇನೆ. ಸೊ ಗ್ರ್ಯಾಜುವಲಿ ನಾನು ಎಲ್ಲ ಸ್ಲೋಲಿಯಾಗಿ ಒಂದೊಂದನ್ನು ಇನ್ಕ್ರೀಸ್ ಮಾಡ್ತಾ ಬರಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಮನೆಯಲ್ಲೇ ನಾನು ಎಕ್ಸಸೈಸ್ ಮಾಡ್ತಾ ಇರೋದು, ಜಿಮ್ಮಿಗೆ ಯಾವುದಕ್ಕೂ ಕೂಡ ಹೋಗೋದಿಲ್ಲ. ಸೊ ಸ್ಲೋಲಿಯಾಗಿ ಮನೆಯಲ್ಲೇ ನಾನು ಟ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಇದರ ಜೊತೆಗೆ ಬ್ಯಾಲೆನ್ಸ್ ಫುಡ್ ಕೂಡ ತಗೊಳ್ಳಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ರೆಗ್ಯುಲರ್ ಆಗಿ ವಿಡಿಯೋ ನನಗೆ ಹಾಕಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ನಾನು ಯಾವಾಗೆಲ್ಲ ಟೈಮ್ ಸಿಗ್ತದೆ ನಡುವಲ್ಲಿ ಖಂಡಿತ ನಿಮ್ಮ ಜೊತೆಗೆ ನನ್ನ ಡಯಟ್ ಪ್ಲ್ಯಾನನ್ನು ಶೇರ್ ಮಾಡ್ತೇನೆ. ಸೊ ವಿಡಿಯೋನ ತಪ್ಪದೆ ನೋಡಿ ಕೊನೆಯ ತನಕ. ಹಾಗೆಯೇ ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕೂಡ ಮಾಡಿ. ನನಗೆ ಬೆಳಗಿನ ಹೊತ್ತಿನ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸಂಜೆ ಹೊತ್ತಲ್ಲಿ ಒಂದು 1 ಅವರ್ ಮುಂಚೆ, ಡಿನ್ನರ್ಗಿಂತ 1 ಅವರ್ ಮುಂಚೆ ನಾನು ಈ ಎಕ್ಸಸೈಸ್ನ ಮಾಡ್ತಾ ಇದ್ದೇನೆ. ಸೊ ನನಗೆ ಸಿಗ್ತಾ ಇರೋದು ಕೇವಲ ಸಂಜೆ ಹೊತ್ತು ಮಾತ್ರ ಎಕ್ಸಸೈಸ್ ಮಾಡಲಿಕ್ಕೆ. ಸೊ ಇಡೀ ದಿವಸ ನಾನು ಆಫೀಸಲ್ಲಿ ಆ್ಯಕ್ಟಿವ್ ಇರ್ತೇನೆ, ಆಚೆ ಈಚೆ ಸ್ವಲ್ಪ ನಡೀತೇನೆ, ಕೂತಲ್ಲೇ ನಾನು ಯಾವಾಗಲೂ ಕೂಡ ಕೆಲಸ ಮಾಡೋದಿಲ್ಲ. ಸೊ ಆಫೀಸಲ್ಲಿ ಕೂಡ ನಾನು ಆಚೆ ಈಚೆ ತುಂಬ ಸ್ಟೆಪ್ಸ್ ನಡೀತೇನೆ. ಹಾಗೆಯೇ 2 ಲೀಟರ್ ನೀರು ಕುಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಗ್ರ್ಯಾಜುವಲಿ 3 ಲೀಟರ್ಗೆ ನಾನು ಇನ್ಕ್ರೀಸ್ ಮಾಡ್ತೇನೆ. ಇವತ್ತಿಗಿಷ್ಟೇ. ಈ ವಿಡಿಯೋನ ಇಲ್ಲೇ ನಾನು ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬೈ.